ರನ್ಯಾ ಭಾಗಿಯಾಗಿರುವಂತ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸದ್ಯ ಬಗೆದಷ್ಟು ಬೇರೆ ಬೇರೆ ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಗ್ತಾ ಇದೆ. ಅದರಲ್ಲೂ ವಿವಿಧ ತನಿಖಾ ಸಂಸ್ಥೆಗಳು ಪೈಪೋಟಿಗೆ ಬಿದ್ದು ಈ ಕೇಸನ್ನು ತನಿಖೆ ಮಾಡ್ತಾ ಇದ್ದಾವೆ. ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿರುವಂಥ ಸ್ಮಗ್ಲಿಂಗ್ ಕೇಸ್ ಇದು. ಇದರಲ್ಲಿ ಸಿನಿಮಾ, ರಾಜಕಾರಣ, ಬ್ಯೂರೋಕ್ರಸಿ ಇವ್ರದ್ದೆಲ್ಲರ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇದೆ. ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳು, ಸಿನಿಮಾ ರಂಗ ಇವರೆಲ್ಲರ ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆ. ಅದೇ ಕಾರಣಕ್ಕಾಗಿ ತನಿಖಾ ಸಂಸ್ಥೆಗಳು ಬೇರೆ ಬೇರೆ ಆಯಾಮಗಳ ಮುಖಾಂತರ ತನಿಖೆಯನ್ನು ಮುಂದುವರಿಸಿದ್ದಾವೆ. ಒಂದೊಂದೇ ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಗ್ತಾನೆ ಹೋಗ್ತಾ ಇದ್ದಾವೆ. ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನು ನಿನ್ನೆ ತಾನೇ ಒಂದು ಅಂದಾಜು ಸಿಕ್ಕಿತ್ತು. ಈ ಕೇಸ್ನಲ್ಲಿ ಇಡಿ ಎಂಟ್ರಿ ಆಗೋದು ಖಚಿತ ಅನ್ನೋದು ನಿನ್ನೆ ಸಂಜೆ ಹೊತ್ತಿಗೆ ಕ್ಲಿಯರ್ ಆಗಿತ್ತು. ಕಾರಣ ಏನು ಅಂತಂದ್ರೆ DRI ಪರ ವಕೀಲರು ಇದರ ಸುಳಿವನ್ನ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ಕೊಟ್ಟಿದ್ರು. ಅದರಂತೆ ಆಗಿದೆ. ರನ್ಯಾ ಅಪಾರ್ಟ್ಮೆಂಟ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇವತ್ತು ಲಭ್ಯ ಆಗಿದೆ. ರನ್ಯಾ ವಾಸ್ತವ್ಯ ಇದ್ದಂಥ ಲ್ಯಾವೆಲ್ಲೆ ರೋಡ್ನ ಐಷಾರಾಮಿ ಅಪಾರ್ಟ್ಮೆಂಟ್ಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 4 ಮಂದಿ ಇಡಿ ಅಧಿಕಾರಿಗಳು ಮನೆಯನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈ ಕೇಸ್ನಲ್ಲಿ DRI, CBI, ಸದ್ಯ ಇಡಿ ECIR ದಾಖಲು ಮಾಡಿದೆ. ECIR ಅಂತಂದ್ರೆ ಇಡಿ ದಾಖಲಿಸುವಂತ FIR ಅಂತ ಸಿಂಪಲ್ ಆಗಿ ಹೇಳಬಹುದು. ಅಂದ್ರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಕರೀತಾರೆ. ಆ ಕಡೆ ಕೋರಮಂಗಲದಲ್ಲಿ ಜತಿನ್ ಮನೆಯ ಮೇಲೆ DRI ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ತರುಣ್ ಮನೆಯ ಮೇಲೆ ಇಡಿ ಟೀಮ್ ದಾಳಿ ಮಾಡಿದೆ. ತರುಣ್ ಯಾರು ಅಂತಂದ್ರೆ ಈ ರನ್ಯಾ ಸ್ನೇಹಿತ ಮತ್ತು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಉದ್ಯಮಿಯೊಬ್ಬರ ಮಗ. ಈತನು ಕೂಡ ಅರೆಸ್ಟ್ ಆಗಿದ್ದಾನೆ. ಆತನ ಮನೆಯ ಮೇಲೂ ಇಡಿ ದಾಳಿಯಾಗಿದೆ. ರನ್ಯಾ ಅಪಾರ್ಟ್ಮೆಂಟ್ ಮೇಲೂ ಇಡಿ ದಾಳಿಯಾಗಿದೆ. ಮತ್ತೊಂದೆಡೆ DRI ಅಧಿಕಾರಿಗಳು ರನ್ಯಾ ಮಾವ ಅಂದ್ರೆ ಜತಿನ್ನ ತಂದೆ ಅವರಿದ್ದಂಥ ಮನೆಗೆ ಕೂಡ ದಾಳಿ ಮಾಡಿದ್ದಾರೆ. ಆ ಮೂಲಕ ವಿವಿಧ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾವೆ. ಇಡಿ ಯಾಕೆ ದಾಳಿ ಮಾಡಿತು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ನಮಗೆ ನಿನ್ನೆ ಅದಕ್ಕೆ ಉತ್ತರ ಸಿಕ್ಕಿದೆ. DRI ಪರ ವಕೀಲರು ಸ್ಪಷ್ಟವಾಗಿ ನ್ಯಾಯಾಲಯಕ್ಕೆ ಹೇಳಿದ್ದಾರೆ, ಈ ಕೇಸ್ನಲ್ಲಿ ಹವಾಲಾ ದಂಧೆಯಾಗಿದೆ ಅಥವಾ ಹವಾಲಾ ಮೂಲಕ ಹಣದ ವ್ಯವಹಾರ ಆಗಿದೆ ಅನ್ನೋದನ್ನ ನ್ಯಾಯಾಲಯದ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ಹವಾಲಾ ದಂಧೆಯಾಗಿದೆ ಅಂತ ತಕ್ಷಣ ಇಡಿ ಎಂಟ್ರಿ ಆಗೋದಕ್ಕೆ ಹಾದಿ ಸುಗಮ ಆಯಿತು ಅಂತ ಲೆಕ್ಕ. ಇಡಿ ಈ ಆರ್ಥಿಕ ಅಪರಾಧಗಳ ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ECIR ದಾಖಲಿಸಿದೆ. PMLA ಕಾಯ್ದೆ ಅಡಿಯಲ್ಲಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿ ಕೇಸು ದಾಖಲಿಸಿ ತನಿಖೆ ಶುರು ಮಾಡಿದೆ. ಇನ್ನು ಇವತ್ತು ದಾಳಿ ಆಗ್ತಾ ಇರುವಂತ ಅಥವಾ ಕಾರ್ಯಾಚರಣೆ ಏನು ನಡೀತಾ ಇದೆ ಅಲ್ಲಿಂದ ನಮ್ಮ ಇಬ್ಬರು ಪ್ರತಿನಿಧಿಗಳು ರೆಡಿ ಇದ್ದಾರೆ. ಪ್ರಮುಖವಾಗಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ರನ್ಯಾ ಅವರು ಇದ್ದಂತ ಆ ಲ್ಯಾವೆಲ್ಲೆ ರೋಡ್ನ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿದ್ದಾರೆ. ಇನ್ನು ಈಗಾಗಲೇ ನಾವು ಮಾಹಿತಿಯನ್ನು ಕೊಟ್ವಿ, DRI ಅಧಿಕಾರಿಗಳು ಜತಿನ್ ಮನೆಯ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಅಂತ. ಅಲ್ಲಿಂದ ಸಂದೇಶ ರೆಡಿ ಇದ್ದಾರೆ. ನಾನು ಶಿವಕುಮಾರ್ ಅವರನ್ನು ಮಾತನಾಡಿಸಬೇಕು. ಶಿವಕುಮಾರ್, ಇಲ್ಲಿ ಇಡಿ ಎಂಟ್ರಿ ಆಗತ್ತೆ ಅನ್ನುವಂಥ ಒಂದು ಅಂದಾಜು ನಿನ್ನೆ ಸಂಜೆ ಹೊತ್ತಿಗೆ ಸಿಕ್ಕಿತ್ತು. ಅದರಂತೆ ಆಗಿದೆ ಅಂತ ಅನ್ಸುತ್ತೆ. ಇಡಿ ಎಂಟ್ರಿ ಆಯಿತು ಅಂತಂದ್ರೆ ಈ ಕೇಸಿಗೆ ಮತ್ತೊಂದು ಆಯಾಮ ಸಿಕ್ತು ಮತ್ತು ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರ ಎದೆಯಲ್ಲಿ ನಡುಕ ಜಾಸ್ತಿ ಆಯಿತು ಅಂತಾನೆ ಲೆಕ್ಕ. ರಕ್ಷಾತ್, ಖಂಡಿತವಾಗ್ಲೂ ಸದ್ಯ ಲ್ಯಾವ್ಲಿ ರಸ್ತೆನಲ್ಲಿರುವಂಥ ಇದೇ ಒಂದು ಫ್ಲಾಟ್ ಏನಿದೆ, ಈ ಫ್ಲಾಟ್ನಲ್ಲಿ ರನ್ಯಾರ ವಾಸವಾಗಿರ್ತಾರೆ. ಅವರು ಮದುವೆ ನಂತರದಲ್ಲಿ ಈ ಒಂದು ಫ್ಲಾಟ್ನಲ್ಲಿ ವಾಸವಾಗಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಬೆಳಿಗ್ಗೆ ಸುಮಾರು 6 ಗಂಟೆ ಸುಮಾರಿಗೆ 9 ಜನ ಇಡಿ ಅಧಿಕಾರಿಗಳ ತಂಡ ಏಕಕಾಲಕ್ಕೆ ದಾಳಿಯನ್ನು ನಡೆಸಿರುವಂಥದ್ದು. ಇದು ಕಳೆದ 10 ದಿನಗಳಲ್ಲಿ ಕೇಂದ್ರೀಯ ತನಿಖಾ ಸಂಸ್ಥೆಗಳು 3 ತನಿಖಾ ಸಂಸ್ಥೆಗಳು ಇದೇ ಫ್ಲಾಟ್ನ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ಮೊದಲನೇದಾಗಿ ಮಾರ್ಚ್ 3ನೇ ತಾರೀಕು ಸಂಜೆ 6:30 ಸುಮಾರಿಗೆ ರನ್ಯಾರವನ್ನ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ DRI ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ತಿದ್ದಂತೆ ಮಾರ್ಚ್ 4ನೇ ತಾರೀಕು DRI ಅಧಿಕಾರಿಗಳು ಮೊದಲನೇ ಬಾರಿಗೆ ಲ್ಯಾವ್ಲಿ ರಸ್ತೆನಲ್ಲಿರುವಂತಹ ನಂದವಾನಿ ಮೆನ್ಷನ್ನ ಈ ಒಂದು ಫ್ಲಾಟ್ ಏನಿದೆ ಇದ್ರ ಮೇಲೆ ದಾಳಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ತದನಂತರದಲ್ಲಿ ಅವತ್ತು DRI ಅಧಿಕಾರಿಗಳು ಮಾರ್ಚ್ 4ನೇ ತಾರೀಕು ದಾಳಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸುಮಾರು 2,67,00,000 ನಗದು ಹಣ ಜೊತೆಗೆ 2 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನ ಮೊದಲನೇದಾಗಿ ಮಾರ್ಚ್ 4ನೇ ತಾರೀಕು DRI ಅಧಿಕಾರಿಗಳು ಸೀಸನ್ ಮಾಡ್ಕೊಳ್ತಾರೆ. ಏರ್ಪೋರ್ಟ್ನಲ್ಲಿ ಸಿಕ್ಕಂತ
14 kg ಚಿನ್ನಾಭರಣ 12 kg ವರ್ತ್ ಅದನ್ನು ಹೊರತುಪಡಿಸಿ ಮನೆಯಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಹಾಗೂ ಚಿನ್ನಾಭರಣ ಕೂಡ ದೊರೆಯುತ್ತೆ. ಇದಾದಂಥ ನಂತರದಲ್ಲಿ ಕಳೆದ 3 ದಿನಗಳ ಹಿಂದೆ ಸಿಬಿಐ ಅಧಿಕಾರಿಗಳು ಕೂಡ ಇದೇ ಫ್ಲಾಟ್ನ ಮೇಲೆ ದಾಳಿಯನ್ನು ಮಾಡಿರ್ತಾರೆ. ಜೊತೆಗೆ ಇವತ್ತು ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಯಾವಾಗ DRI ಅಧಿಕಾರಿಗಳು ದಾಳಿಯನ್ನು ಮಾಡಿ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ನಗದು ಹಣವನ್ನು ವಶಪಡಿಸಿಕೊಳ್ತಾರೆ, ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಮಾಹಿತಿ ಆಧಾರದ ಮೇಲೆ ಸಿಬಿಐ ಅವರು ಕೂಡ FIR ಆಗುತ್ತೆ. ಇದಾದಂಥ ನಂತರದಲ್ಲಿ ಪ್ರಕರಣದಲ್ಲಿ PMLA ಆಕ್ಟ್ ಅಡಿಯಲ್ಲಿ ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ನ ಮೇಲೆ ಯಾವಾಗ ಇಡಿ ಅಧಿಕಾರಿಗಳು ಎನ್ಫೋರ್ಸ್ಮೆಂಟ್ ಕಂಪ್ಲೇಂಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂದರೆ ECIR ಅನ್ನು ದಾಖಲು ಮಾಡಿಕೊಂಡು ಇವತ್ತು ದಾಳಿಯನ್ನು ನಡೆಸಿ ರನ್ಯಾ ರಾವ್ ವಾಸವಾಗಿರುವಂಥ ಫ್ಲಾಟ್ನ ಇಂಚಿಂಚು ಕೂಡ ಶೋಧ ಕಾರ್ಯವನ್ನು ನಡೆಸಿರುವಂಥದ್ದು. ಈಗ ಆಲ್ರೆಡಿ ಕಳೆದ 10 ದಿನಗಳಲ್ಲಿ 3ನೇ ಬಾರಿಗೆ ಈ ಒಂದು ಫ್ಲಾಟ್ನ ಮೇಲೆ ದಾಳಿ ಆಗಿರುವಂಥದ್ದು. 3 ಕೂಡ ಒಂದು ಕಡೆ DRI, ಸಿಬಿಐ ಹಾಗೂ ಇಡಿ ಅಧಿಕಾರಿಗಳು ಬೆಳಗಿನಿಂದಲೂ ಕೂಡ ದಾಳಿಯನ್ನು ಮಾಡಿ ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಪ್ರಕರಣದಲ್ಲಿ ಹವಾಲಾ ಹಣ ಇರುವಂಥದ್ದು, ಜೊತೆಗೆ ಬಿಟ್ಕಾಯಿನ್ಗಳನ್ನು ಬಳಸಿ ಇವರು ಈ ರೀತಿಯಾದಂಥ ಅಕ್ರಮವಾಗಿ ಹಣವನ್ನು ಸಾಗಾಟ ಮಾಡಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರ ಹಿನ್ನೆಲೆಯಲ್ಲಿ ಮನೆಯ ಇಂಚಿಂಚನ್ನು ಕೂಡ ಸದ್ಯ ಇಡಿ ಅಧಿಕಾರಿಗಳು ತಪಾಸಣೆ ನಡೆಸಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ಮತ್ತೊಂದು ಕಡೆ ಸಂದೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಜತಿನ್ ಅವರ ತಂದೆಯ ನಿವಾಸ ಅಂದ್ರೆ ರನ್ಯಾ ಅವರ ಮಾವನ ನಿವಾಸದ ಬಳಿಯಿಂದ ಅಲ್ಲೂ ಕೂಡ ರೇಡ್ ಆಗಿದೆ. DRI ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಸಂದೇಶ್, ಅಲ್ಲಿಂದ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ? ವಿದ್ಯಶ್ರೀ, ಈಗಾಗಲೇ DRI ಅಧಿಕಾರಿಗಳು ಜತಿನ್ ಅವರ ಪೋಷಕರ ಮನೆಯ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಕೋರಮಂಗಲದಲ್ಲಿರುವಂತಹ ಜತಿನ್ ಅವರ ಪೋಷಕರ ನಿವಾಸಕ್ಕೆ ಅಥವಾ ಫ್ಲಾಟ್ಗೆ ಈಗಾಗಲೇ DRI ಅಧಿಕಾರಿಗಳು ಕೂಡ ದಾಳಿ ನಡೆಸಿ ಈಗ ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಬಿಕಾಸ್ ಈಗಾಗಲೇ ಏನು ರನ್ಯಾ ರಾವ್ ಅವರನ್ನ ವಿಚಾರಣೆ ಮಾಡಲಾಗಿತ್ತು, ಜೊತೆಗೆ ರನ್ಯಾ ರಾವ್ಗೆ ಸಂಬಂಧಪಟ್ಟಂತಹ ಮೊಬೈಲ್ಗಳನ್ನು ಕೂಡ ಪರಿಶೀಲನೆಯನ್ನು ಮಾಡಲಾಗಿತ್ತು. ಈ ಪರಿಶೀಲನೆ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಸಾಕಷ್ಟು ಡಾಟಾಗಳು ಕೂಡ ಲಭ್ಯವಾಗಿದೆ. ಜೊತೆಗೆ ಇದಲ್ಲದೆ ಕೂಡ ಈಗಾಗಲೇ ಗಂಡನ ಒಂದು ಕ್ರೆಡಿಟ್ ಕಾರ್ಡನ್ನು ಬಳಸಿ ಆಕೆ ಟಿಕೆಟನ್ನು ಬುಕ್ ಮಾಡ್ತಾ ಇದ್ಲು ಏನು ಬೇರೆ ದೇಶಗಳಿಗೆ ವಿದೇಶಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಅಂತ ಗೊತ್ತಾಗಿರೋದ್ರಿಂದ ಈಗ ಸದ್ಯ DRI ಅಧಿಕಾರಿಗಳು ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ರನ್ಯಾ ರಾವ್ ನಿವಾಸದಲ್ಲೂ ಕೂಡ ಈಗಾಗಲೇ ದಾಳಿಯನ್ನು ಮಾಡಿದ್ರು. ಈಗ ಸದ್ಯ ಜತಿನ್ ಅವರ ಪೋಷಕರ ನಿವಾಸ ಕೋರಮಂಗಲದಲ್ಲಿರುವಂಥ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಮೇಲೆ ದಾಳಿಯನ್ನು ಮಾಡಿ ಒಳಗಡೆ ಈಗಾಗಲೇ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ 5ಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಬಂದು ಒಳಗೆ ಕಂಪ್ಲೀಟ್ ಆಗಿ ಏನಾದರೂ ದಾಖಲಾತಿಗಳು ಅಥವಾ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನಾದರೂ ದಾಖಲಾತಿಗಳಾಗಿರ್ಬೋದು ಅಥವಾ ಸಾಕ್ಷ್ಯಗಳಾಗಿರ್ಬೋದು ಸಿಗ್ಬೋದಾ ಅಂತ ಈಗ ಸದ್ಯ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.